ಹಲೋ ಫ್ರೆಂಡ್ಸ್, ನಾನು ಇವತ್ತು ಓನಿಯನ್ ಪರೋಟ ಮಾಡ್ತಾಯಿದ್ದೇನೆ. ಅದಕ್ಕೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ. ಹಾಗೆ 1 ಚಮಚಷ್ಟು ಜೋಳದ ಹಿಟ್ಟು, ಸ್ವಲ್ಪನೇ ಹಾಕೊಳ್ಳೋಣ. ಜೋಳದ ಹಿಟ್ಟು ನಾವು ಸಾಕಷ್ಟು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಗೋಧಿ ಹಿಟ್ಟನ್ನು ತೊಗೊಳ್ಳೋಣ. ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಈರುಳ್ಳಿ ಸಣ್ಣಗೆ ಕಟ್ ಮಾಡಿದ್ದು, ಅದಕ್ಕೆ ನಾವು ಮಸಾಲೆ ತಯಾರು ಮಾಡೋಣ. ಕರಿಬೇವು ಹಾಕೊಳ್ಳೋಣ, ಮೆಣಸಿನಕಾಯಿ ಹಾಕೊಳ್ಳೋಣ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಹಾಕೊಳ್ಳೋಣ. ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ. ಖಾರ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೋದು. ಅದಕ್ಕೆ 1 ಸ್ಪೂನಷ್ಟು ಅಜ್ವಾನ ಹಾಕೋಣ, ಇನ್ನೊಂದು 1/2 ಸ್ಪೂನಷ್ಟು, 1.5 ಸ್ಪೂನಷ್ಟು ಅಜ್ವಾನು. ಜೀರಿಗೆ 1/2 ಸ್ಪೂನ್ ಸಾಕು. 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ, 1 ಬೆಳ್ಳುಳ್ಳಿ, ಹಾಗೆ ಹಸಿ ಶುಂಠಿ 1 ಇಂಚು ಕಟ್ ಮಾಡಿದ್ದು. ಆಗಲೇ ನಾನು ಹಿಟ್ಟಿಗೆ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಚೂರು ಹಾಕೊಳ್ಳೋಣ ಉಪ್ಪು. ನಾನು ನುಣ್ಣಗೆ ರುಬ್ಬಿಕೊಂಡಿದ್ದೆ. ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡೋಣ. ನಾವು ಹಾಕಿದೆ, ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳಬೇಕು ಗಟ್ಟಿಯಾಗಿ. ಅಂದರೆ ಇದು ಓನಿಯನ್ ಸ್ವಲ್ಪ ನೀರು ಬಿಡುತ್ತಲ್ವ, ಹಾಗಾಗಿ ಗಟ್ಟಿ ನಾದಿಕೊಳ್ಳಬೇಕು. ಇದನ್ನು ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳೋಣ. ನೋಡಿ, ಹೀಗೆ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಒಂದು 10 ನಿಮಿಷ ಇದನ್ನು ಮುಚ್ಚಿ ಹಾಗೆ ಇಡೋಣ. ಆಮೇಲೆ ಲಟ್ಟಿಸೋಣ. ಮುಚ್ಚೋಣ ತಗೊಳ್ಳೋಣ. ನೋಡಿ, ನೀರು ಬಿಟ್ಟು ಎಷ್ಟು ಸ್ಮೂತ್ ಆಗಿದೆ. ಈಗ ಇದನ್ನು ನಾವು ಲಟ್ಟಿಸೋಣ. 2 ಚಿಕ್ಕ ಉಳ್ಳಿ ಮೀಡಿಯಮ್ ಸೈಜ್ ಮಾಡಿದ್ದೀನಿ. ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು. ಇದು ನೋಡಿ, ಉಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಇದು ಉತ್ತರ ಕರ್ನಾಟಕದಲ್ಲಿ ತುಂಬಾ ಸ್ಪೆಷಲ್ ಡಿಶ್. ಕುಬ್ಸಕ್ಕಾಗಲಿ ಎಲ್ಲ ಯಾವುದೇ ಊರಿಗೆ ಹೋಗೋದಾಗಲಿ ಇದು ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ದಪ್ಪಟ್ಟೆ ಅಂತ ಕರೀತಾರೆ ಈ ಸೈಡೆಲ್ಲ. ನೋಡಿ, ಹೀಗೆ ಲಟ್ಟಿಸಿದ್ದೀನಿ. ಬೇಕಾದರೆ ನೀವು ಹೋಳಿಗೆ ಮಾಡೋ ತಗಡು ಇರುತ್ತಲ್ವ, ಅದರಲ್ಲಿ ಬೇಕಾದ್ರೆ ಲಟ್ಟಿಸ್ಬೋದು. ನೋಡಿ, ಬೇಕಾದರೆ ತಗಡ ಮೇಲೆ ಲಟ್ಟಿಸಿ ತೋರಿಸ್ತೀನಿ ನಿಮಗೆ ನಾನು. ನೋಡಿ, ತಗಡ ಮೇಲೆ ಹೀಗಾಗಿದೆ. ನೋಡಿ, ತೆಗಿಕಾಯಿದೆ. ಪರೋಟ ಹಾಕೋಣ. ನಾನು ಕೈಲೇ ಎಣ್ಣೆ ಹಚ್ತೀನಿ. ನೀವು ಬೇಕಾದ ಸ್ಪೂನೇನೂ ಹಚ್ಬೋದು. 2 ಸೈಡ್ ಎಣ್ಣೆ ಹಚ್ಚಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬೇಕಾದರೆ ಎಣ್ಣೆ, ಇಲ್ಲ ತುಪ್ಪ ಬೇಕಾದ್ರೆ ತುಪ್ಪನೂ ಹಚ್ಕೋಬೋದು. ನೋಡಿ, ಕಾದಿದೆ ಎಲ್ಲ 2 ಸೈಡು. ಇದನ್ನು ತೆಗೆಯೋಣ ನಾವು. ನೋಡಿ, ಆಗ ಹೇಳ್ದಂಗೆ ಆರ್ಡರ್ ರೆಡಿಯಾಗಿದೆ. ಇದು ಬೇಕಾದ 8 ದಿವಸ ತನಕ ನಮಗೆ ಏನೂ ಆಗೋಲ್ಲ. ಅದು ನಾನೀಗ ಹೊರಗಡೆ ಟೂರ್ನಮೆಂಟಿಗೆ ಹೋಗ್ತಾಯಿದ್ದೀನಿ, ಹಾಗಾಗಿ ಮಾಡ್ತಿದ್ದೇನೆ. ಇದಕ್ಕೆ ನಾವು ಆಗಲೇ ಹೇಳ್ದಂಗೆ ಕೆಂಪು ಚಟ್ನಿ ಮಾಡಿದ್ದೀನಲ್ಲ, ಅದು ಟೇಸ್ಟಾಗಿರುತ್ತೆ. ಈ ಸಲ ಟೇಸ್ಟ್ ಮಾಡಿ ನೋಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ. ಮಸ್ತಾಗಿದೆ, ಟೇಸ್ಟಿಯಾಗಿದೆ ಹಾಗೂ ಹೆಲ್ದಿ ಫುಡ್ ಇದು.